23,576 ಜನರ ದೊಡ್ಡ ಸೈನ್ಯವೊಂದು ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆಯ ಜನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಎಲೆಕ್ಷನ್ ಕಳೆಯಿತು. ಅತಂತ್ರ ಪರಿಸ್ಥಿತಿ ಅಂತಾನು ಹೇಳ್ಬಹುದು. NDA ಮೈತ್ರಿಕೂಟಕ್ಕೆ ಅಧಿಕಾರವನ್ನ ನಡೆಸಬಹುದು ಅಂತ ಹೇಳ್ಬೋದು, ಅಥವಾ ಒಂದು ವಿಧದಲ್ಲಿ INDA ಪಕ್ಷ ಮೈತ್ರಿಕೂಟ ಅಧಿಕಾರವನ್ನ ಹೇಗಾದರೂ ಮಾಡಿ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೋಟಾಗೆ ಎಷ್ಟು ಮತ ಬಂತು. ಈಗಾಗಲೇ ಗೊತ್ತಾಯ್ತು, 23,000 ಚಿಲ್ಲರೆ ಮತಗಳು ನೋಟಾಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದೊಂದು ದೊಡ್ಡ ಮತ. ನಾವು ಯಾವ ರೀತಿ ಲೆಕ್ಕಾಚಾರ ಆಯ್ತು, ಸಮೀಕ್ಷೆಗಳು ಯಾವ ರೀತಿಯಲ್ಲಿ ಇತ್ತು, ಅವೆಲ್ಲವನ್ನ ಒಂದು ಸೈಡ್ಗೆ ಇಡೋಣ. ನಾನು ಮೊದಲೇ ಹೇಳಿದೆ, 5,000 ಮತಗಳು ಬಂದ್ರು ಅದು ದೊಡ್ಡ ಮತವೇ. 10 ಆದ್ರೂ 20 ಆದ್ರೂ ಅದು ದೊಡ್ಡ ಒಂದು ಸಂಖ್ಯೆ. ಸೊ ಸೌಜನ್ಯ ಹೋರಾಟಕ್ಕೆ ಬಹಿರಂಗವಾಗಿ ತನ್ನ ಮನಸ್ಸಿನ ಒಪ್ಪಿಗೆಯಿಂದ ಯಾರೆಲ್ಲ ಸಹಕಾರ ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು ನೋಟ ಓಟು ಹಾಕಲಿಕ್ಕೆ ಸಾಧ್ಯ. ಎಲ್ರಿಗೂ ಅವರದಂತಹ ಪಕ್ಷ ಸಿದ್ಧಾಂತಗಳಿವೆ. ಆ ಇಲ್ಲ ಪಕ್ಷ ಸಿದ್ಧಾಂತಗಳನ್ನ ಮೆಟ್ಟಿ ನಿಂತು ನೋಟಾಗೆ ಓಟು ಹಾಕಬೇಕು ಅಂದ್ರೆ ಅವರು ನಿಜವಾದ ಸೌಜನ್ಯ ಪರ ಹೋರಾಟಗಾರರು. ಅವರಿಂದಾಗಿ ಹೋರಾಟಗಳು ನಡೀತಾ ಇದೆ. ಅವರಿಂದಾಗಿ ಹೆಣ್ಣಿಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಸೌಜನ್ಯ ಹೋರಾಟಗಾರರು ಎಷ್ಟು ಜನ ಇದ್ದೀರಾ? ಬೇರೆಣಿಕೆ ಜನ. ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಇನ್ನು ಗಿರೀಶ್ ಮಠಣ್ಣ ಅವರು, ಪ್ರಸನ್ನ ರವಿ, ಜಯಂತ್ ಶೆಟ್ಟಿ, 4 ಮಂದಿ ವೇದಿಕೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾರೆ. ಕೇಳಕ್ಕೊಂದು 10-25 ಜನ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಕರೆಕ್ಟ್ ಆಗಿ ಇವತ್ತು ಲೆಕ್ಕಾಚಾರ ಮಾಡ್ಕೊಳ್ಳಿ. 23,576 ಜನ ಸೌಜನ್ಯ ಪರ ಹೋರಾಟದಲ್ಲಿ ಸಕ್ರಿಯವಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ. ಇನ್ನು ಸೌಜನ್ಯ ಪರ ಹೋರಾಟಗಾರರಲ್ಲಿ ತಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡು, ಎಲ್ಲೋ ನಾವು ನೋಟಕ್ಕೆ ಓಟು ಹಾಕಿದ್ರೆ ಅಲ್ಲಿ ಕಾಂಗ್ರೆಸ್ ಸೋತು ಬಿಡುತ್ತೆ ಅಥವಾ BJP ಸೋತು ಬಿಡುತ್ತೆ ಅನ್ನುವಂತ ಒಂದು ಮನೋಭಾವದಲ್ಲಿ ತಮ್ಮ ಇಷ್ಟ ಪಕ್ಷಗಳಿಗೆ ಮತ ಹಾಕಿದವರು ಹೆಚ್ಚಿನ ಮಂದಿದ್ದಾರೆ. ಸೊ ಅವರನ್ನ ಲೆಕ್ಕಾಚಾರ ಮಾಡದೆ ಇಲ್ಲಿ 23,000 ಮತಗಳು ನೋಟಕ್ಕೆ ಬಂದಿದೆ ಅಂದ್ರೆ ಇದೊಂದು ದೊಡ್ಡ ಜಯ. ಈ ಒಂದು ವಿಚಾರವಾಗಿ ಗಿರೀಶ್ ಮಠಣ್ಣ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆ ಯೂಟ್ಯೂಬ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತು ಓಡಾಡ್ತಾ ಇದೆ. ಇದು ಈ ಒಂದು ವಿಚಾರವನ್ನ ಹೇಳ್ಬೇಕು ಅಂತಾನೆ ಎಲ್ರಿಗೂ ಈ ಒಂದು ವಿಚಾರದ ಬಗ್ಗೆ ಲೆಕ್ಕಾಚಾರ ಗೊತ್ತಿರಲಿಲ್ಲ. ಸೌಜನ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಯಾರೆಲ್ಲ ಇದ್ದಾರೆ ಆ ಒಂದು ಲೆಕ್ಕಾಚಾರ ಇಟ್ಕೊಳ್ಳಿ. 23,576 ಮಂದಿ ಸಕ್ರಿಯವಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಹೋರಾಡಲಿಕ್ಕೆ ಒಂದು ಆತ್ಮಧೈರ್ಯ ಅಂತ ಹೇಳ್ಬೋದು. ಹೋರಾಟಗಾರರಲ್ಲಿ ನಮ್ಮ ಮುಂದೆ ಇಂತಹ ಒಂದು ಪಡೆ, ಇಂತಹ ಒಂದು ಸೈನ್ಯ ಸಿದ್ಧವಾಗಿದೆ ಅನ್ನೋದಕ್ಕೆ ಒಂದು ರೂಪದರ್ಶಿ ಅಷ್ಟೇ. ಸೊ ಅದರಿಂದಾಗಿ ಯಾರೇ ಅಧಿಕಾರಕ್ಕೆ ಬರಲಿ ಬರದೇ ಇರಲಿ, ಸೌಜನ್ಯ ಪರ ಹೋರಾಟವು ಎಷ್ಟು ಸ್ಟ್ರಾಂಗ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ವೇದಿಕೆಗಳಲ್ಲಿ ಅಥವಾ ಕಾನೂನಾತ್ಮಕವಾಗಿ ನಡೀಲಿಕ್ಕೆ ಎನ್ನುವುದಕ್ಕೆ ಒಂದು ಸಣ್ಣ ನಿದರ್ಶನ ಇದೆ ನಿನ್ನೆ ದಿನ ನೋಟಾಗಿ ಬಂದಂತಹ ಮತಗಳು. ಸೊ ಅದರಿಂದಾಗಿ ಇವಾಗ ಹಲವಾರು ಚರ್ಚೆಗಳು, ರಾಜಕೀಯ ರಂಗದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಯಾಕಂತಂದ್ರೆ BJPಗೆ ಒಂದೇ ಪಕ್ಷದಿಂದ ಬಹುಮತ ಲಭಿಸಿಲ್ಲ. ಆದ ಕಾರಣದಿಂದಾಗಿ NDA ಮುಖಾಂತರ ಅಧಿಕಾರಕ್ಕೆ ಬರಬೇಕು. ಅದು ಸಾಧ್ಯನಾ? ಅಥವಾ NDAಯನ್ನ ಯಾವುದಾದ್ರೂ ಒಂದು ಕುತಂತ್ರದಲ್ಲಿ ಸಿಲುಕಿಸಿ ಮತ್ತೆ ಅಧಿಕಾರವನ್ನ ಪಡೆಯುವಂತ ಶ್ರಮವನ್ನು ಮಾಡಬಹುದು. ಎಲ್ಲ ಸಾಧ್ಯತೆಗಳಲ್ಲಿ ಕುದುರೆ ವ್ಯಾಪಾರಗಳು ನಡೀತಾ ಇರುತ್ತೆ. ಕೋಟಿ ಕೋಟಿ ಹಣಗಳು ಹರಿದಾಡುತ್ತೆ. ಇಲ್ಲಿ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬರ ಪರಿಹಾರಕ್ಕೆ ನೀಡಿದಂತಹ ದುಡ್ಡು ಅಲ್ಲಿ ಹರಿಯುತ್ತೆ. ಇನ್ನು ಮನೆಗಳಿಲ್ಲದ, ಊಟಕ್ಕೆ ಒಂದೊತ್ತು ಊಟಕ್ಕೂ ಇಲ್ಲದ ಕುಟುಂಬಗಳು ಇಲ್ಲಿ ಸಾಯ್ತಾ ಇದ್ರು, ಅಲ್ಲಿ ಕೋಟಿಗಳು ಹರಿಯುತ್ತೆ. ಇನ್ನೊಂದೆರಡು ದಿವಸ 3 ದಿವಸಗಳಲ್ಲಿ ನಮ್ಮ ದೇಶದಲ್ಲಿ ಕಾಣದಂತಹ ಕೋಟಿಗಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಗರದಂತೆ ಅಲೆದಾಡ್ತಾನೆ ಇರುತ್ತೆ. ಆದ್ರೆ ಈ ಯಾವ ದುಡ್ಡು ಅವರದಲ್ಲ, ಜನಸಾಮಾನ್ಯರ ದುಡ್ಡು. ಎಲ್ಲಾ ದುಡ್ಡನ್ನ ಇವರು ಅಲ್ಲಿ ಮೇಲಾಟಕ್ಕೆ ಬಳಸ್ಕೊತಾ ಇದ್ದಾರೆ. ಅದು ಯಾವುದೇ ಪಕ್ಷ ಆಗಿರ್ಲಿ, ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ
ಈ ಒಂದು ವ್ಯವಸ್ಥೆ ಅಲ್ಲದೆ ಯಾರಿಗೂ ಅಧಿಕಾರ ಹಿಡಿಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಸೊ ಅದರಿಂದಾಗಿ ಬಹಳಷ್ಟು ನಮ್ಮ ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಷ್ಟು ದೊಡ್ಡ ಒಂದು ಆರ್ಥಿಕ ನಷ್ಟ ನಮ್ಮ ದೇಶಕ್ಕೆ ಆಗುವುದಂತೂ ಖಂಡಿತ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.